ಲಾಭದ ರಾಹುವನ್ನು ಚತುರ್ಗ್ರಹರು ಹಾಯ್ಕೊಂಡು ಹೋಗ್ತಕ್ಕಂತಹ ಒಂದು ತಿಂಗಳಲ್ಲಿದ್ದೀವಿ. ಗುರುವಿನ ದೃಷ್ಟಿ ಇದೆ. ಜನ್ಮದ ಶನಿಯ ಹೊರತಾಗಿ ಅಂತಹ ದೋಷಗಳು, ಗ್ರಹಚಾರ ದೋಷಗಳು, ಅಂತಹ ಗಂಭೀರ ದೋಷಗಳು ಏನಿಲ್ಲ ಮೇಷರಾಶಿಯವರಿಗೆ. ರಾಹುವಿನ ಅನುಕೂಲ. ಎಲ್ಲ ಗ್ರಹರು ಕೂಡ ಪುನಃ ಏಕಾದಶದಲ್ಲಿ ಬರ್ತಕ್ಕಂಥದ್ದು. ತ್ರಿಗ್ರಹ, ಚತುರ್ಗ್ರಹ, ಪಂಚಗ್ರಹಗಳು ಕೂಡ ನಿಮ್ಮ ಏಕಾದಶ ಕುಂಭರಾಶಿಗೆ ಬಂದು ಮುಂದೆ ಹೋಗ್ತಕ್ಕಂತಹ ಮಾರ್ಚ್ ತಿಂಗಳಿಗೆ ಮುಂದೆ ಹೋಗ್ತಕ್ಕಂತಹ ತಿಂಗಳಿತು, ಫೆಬ್ರವರಿಯಿಂದ. ಸೊ ನಾನಾ ಬಗೆಯ ಏಳಿಗೆ, ಅವಕಾಶ, ಪ್ರಾಮುಖ್ಯತೆ ನಿಮಗೇ ನೀವೇ ಊಹೆ ಮಾಡಿರೋದಿಲ್ಲ ಅಥವಾ ಪ್ರಯತ್ನ ಮಾಡಿರೋದಿಲ್ಲ. ಯಾವುದೋ ಒಂದು ಕೆಲಸ ಆಗಬೇಕು ಅಂತಂತ, ಭೂಮಿಯೋ, ಕಾಣಿಕೆಯೋ, ವಸ್ತುವೋ, ಕಾರೋ, ಎಂಥದ್ದು, ನೀವು ಏನೋ ಒಂದು ಪ್ರಯಾಣವೋ, ಮಕ್ಕಳೋ, ಮರಿಯೋ, ಏನೋ ನೀವು ಎಣಿಸಿರೋದಿಲ್ಲ. ಆದರೆ ಅದು ಆ ಅವಕಾಶಗಳು ಏರ್ಪಟ್ಟು ಡೌನ್ ದ ಲೈನ್ ನಿಮಗೆ ಅದರ ಪ್ರಾಪ್ತಿ ಆಗ್ತಕ್ಕಂತಹ ಅನುಕೂಲಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಉನ್ನತಿ ಅಥವಾ ವಿಸ್ತರಣೆ. ಕುಂಭ ಅಂದರೆ ಸ್ಥಿರವಾಗಿರ್ತಕ್ಕಂಥದ್ದು ಮತ್ತು ಒಳಗೆ ಮುಚ್ಚಿಟ್ಟಿರ್ತಕ್ಕಂಥದ್ದು. ಗ್ರಹರು ಆ ರಾಶಿಯನ್ನು ಹಾಯ್ದು ಮುಂದೆ ಹೋದಾಗ ಅದರಲ್ಲಿರ್ತಕ್ಕಂತಹ ಒಂದು ಕರ್ಮ ಏನಿದೆ, ಕರ್ಮ ಫಲ ಏನಿದೆ, ಅದನ್ನು ಅವರು ಹರಡಿ ವಿಸ್ತಾರ ಮಾಡಿ ಮುಂದೆ ಹೋಗ್ತಾರೆ. ಇದು ಒಟ್ಟಾರೆ ಅರ್ಥ. ಮೇಷರಾಶಿಯ ದಿನಗಳು. ಜೂನ್ವರೆಗೂ ಗುರುವಿನ ಬಲ ಇಲ್ಲ, ಆದರೆ ಗುರುವಿನ ದೃಷ್ಟಿ ನಿಮ್ಮ ಏಕಾದಶ ಸ್ಥಾನಕ್ಕೆ ಇದೆ. ಅಂತಹ ವರ್ಷದಲ್ಲಿದ್ದೀರಿ, ಅದೃಷ್ಟವಂತರು ನೀವು. ಪದೇ ಪದೇ ಗುರುವು ಮಿಥುನ ರಾಶಿಗೆ 12 ವರ್ಷಕ್ಕೆ ಒಮ್ಮೆ ಬರಬೇಕು. ಅಂತಹ ಅಪರೂಪದ ಒಂದು ವರ್ಷ. ಮಿಥುನ ರಾಶಿಗೆ ಬಂದಾಗ ಗುರುವಿನ ಬಲ ಇಲ್ಲ, ಆದರೆ ರಾಹುವಿನ ಬಲ ಉಂಟು. ಅಲ್ಲಿ ಎಲ್ಲ ಗ್ರಹರು ಒಂದು ತಿಂಗಳ ಮಟ್ಟಿಗೆ, 15 ದಿನದ ಮಟ್ಟಿಗೆ, ಚಂದ್ರನು 1.5 ದಿನದ ಮಟ್ಟಿಗೆ ಎಲ್ಲರೂ ನಿಮ್ಮ ಏಕಾದಶ ಸ್ಥಾನವನ್ನು ಸ್ಪರ್ಶ ಮಾಡಿ ಅಥವಾ ಪ್ರವೇಶಿಸಿ ಮುಂದೆ ಹೋಗ್ತಕ್ಕಂತಹ ಯೋಗ ಈ ವರ್ಷ ಸಿಗ್ತದೆ ನಿಮಗೆ. ಅದು ಈ ಫೆಬ್ರವರಿ ತಿಂಗಳಲ್ಲಿ ನಡೀತಕ್ಕಂಥದ್ದು. ಗ್ರಹಶಾಂತಿ ಅಥವಾ ಲಕ್ಷ್ಮೀ ನರಸಿಂಹದೇವರಿಗೆ ಅಭಿಷೇಕ ಸೇವೆ, ನವಗ್ರಹ ಸ್ತೋತ್ರ, ದುರ್ಗಾ ದೇವಿಯ ಅಷ್ಟೋತ್ತರ ಸ್ತೋತ್ರಗಳು ಪ್ರತಿದಿನ ಸಂಜೆ ಅದನ್ನು ಪಾರಾಯಣೆ ಮಾಡಿ ಪ್ರದಕ್ಷಿಣಾ ನಮಸ್ಕಾರ ಮಾಡಿ ರಕ್ಷೆಯನ್ನು ತಗೊಳ್ತಕ್ಕಂಥದ್ದು ಮೇಷರಾಶಿಯವರಿಗೆ.